وعلى آل محمد كما صليت على إبراهيم وعلى آل إبراهيم إنك حميد مجيد اللهم بارك على محمد وعلى آل محمد كما باركت على إبراهيم وعلى آل إبراهيم إنك حميد مجيد نحمده ونصلي على رسول الكريم أما بعد ಅನ್ನ ತಮ್ಮಂದರೆ ಹಾಗೂ ಹಿರಿಯರೇ, ಪವಿತ್ರವಾದ ಶುಕ್ರವಾರ ದಿವಸ ನಮ್ಮೆಲ್ಲರಿಗೂ ಅಲ್ಲ ಏನ್ರಿ ಅವಕಾಶ ಮಾಡಿಕೊಟ್ಟ. ಅದೇ ರೀತಿ ಏನ್ರಿ ಇವತ್ತಿನ ದಿವಸ ನಾವು ಸರ್ವಶ್ರೇಷ್ಠ ಹುಜೂರ್ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರ ಬಗ್ಗೆ, ಅವರ ಜೀವನ ಚರಿತ್ರೆ ಬಗ್ಗೆ ಹೇಳಬೇಕು ಅಂತೇಳಿ ಕೆಲಸ ವಿಚಾರ ಮಾಡಿ. ಈಗ ಒಬ್ಬೊಬ್ಬರು ಒಂದೊಂದ್ ತರ ಹೇಳ್ತಾರೆ, ಎಲ್ಲದಕ್ಕೂ ಆಧಾರ ಬೇಕಲ್ರಿ. ಈಗ ಅದರ ಸಂಬಂಧ ಏನೈತಿ, ನಾವು 1979 ಒಳಗಡೆ ಮುಸ್ಲಿಂ ಲೀಗ್ ಪೂರಾ ಜಗತ್ತಿಂದ ಮುಸ್ಲಿಂ ವರ್ಲ್ಡ್ ಲೀಗ್ ಅನ್ನುವಂತ ಒಂದು ಆಯೋಜನೆ ಮಾಡಿತ್ತು. ಏನಪ್ಪಾ ಅಂತಂದ್ರೆ ಸೀರತುನ್ ನಬಿ ಅನ್ನುವಂಥದ್ದೊಂದು ಇದ್ರ ಮೇಲೆ ಕಾಂಪಿಟೇಷನ್ ಆಯ್ತು, ಸ್ಪರ್ಧೆ ಆಯ್ತು. ಎಲ್ಲಾರು ಏನ್ ಬರಿಬೇಕು, ಪೈಗಂಬರ ಜೀವನ ಚರಿತ್ರೆ ಮೇಲೆ ಏನ್ ಬರಿಬೇಕು, ಬುಕ್ಗಳನ್ನು ಬರಿಬೇಕು. ಇಡೀ ಜಗತ್ತಿನಿಂದ 400 ಪುಸ್ತಕಗಳು ಬಂದು. ಎಷ್ಟ್ರಿ? ಇಡೀ ಜಗತ್ತಿನಿಂದ 400 ಪುಸ್ತಕಗಳು ಬಂದು. ಅದರಾಗಿಂತ ಅರ್ ರಹೀಮ್ ಅಲ್ ಮಕ್ತೂಮ್ ಅನ್ನುವಂತ ಒಂದು ಪುಸ್ತಕ, ಅದನ್ನು ಬರೆದವರು ಸಫಿಯುಲ್ ರೆಹಮಾನ್. ಇವರು ಉತ್ತರ ಪ್ರದೇಶದ ಆಜಮ್ಗಢದಾರ. ಅದನ್ನು ಬರೀತಾರೆ ಇವರು. ಇದಕ್ಕ ಮೊದಲ ಬಹುಮಾನ ಸಿಗ್ತದೆ. ಯಾವಾಗ್ರಿ? 1979 ಒಳಗ ಆ ಪುಸ್ತಕ ಐತಲ್ಲ, ಅದು ಭಾಳ ಡಿಟೇಲ್ಸ್ ಐತ, ಭಾಳ ಆಳವಾಗಿ ಐತಿ. ಅದನ್ನ ಮತ್ತೇನ್ ಮಾಡಿದಾರ ಅವರು, ಮತ್ತೊಂದು ಪುಸ್ತಕ ಹೊರಗಡೆ ತೆಗೆದ್ರು. ಆ ಪುಸ್ತಕದ ಇಂತ್ರ ಏನೈತ್ರಿ, ನಾವ ಹೇಳಾಕತ್ತೆ, ನೀವು ಓಕೆ ನೆಟ್ದಾಗ ನೋಡ್ಬೋದು. ಈ ಪೈಗಂಬರ್ ಏನೈತ್ರಿ, ನಮ್ ಕನ್ನಡ ಚಾನೆಲ್ ಒಳಗಡೆ ಭಾಳ ಆಗ್ಯಾಲ ಇವು. ಕನ್ನಡ ಬಯಾನ ಪೈಗಂಬರ ಜೀವನ ಚರಿತ್ರೆ ಮೇಲೆ ಭಾಳ ಆಗ್ಯಾಲ ಇವು. ಹುಜೂರ್ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಬರುವಂತ ಉದ್ದೇಶ ಏನು, ಹೌದಿಲ್ಲ? ಇದನ್ನೆಲ್ಲ ನಾವೇನೈತ್ರಿ ತಿಳ್ಕೊಬೇಕು. ಈ ಜೀವನ ಚರಿತ್ರೆ ಓದೋದ್ರಿಂದ ಏನೇನಾಗತ್ತ, ನಾವ್ ಯಾಕೆ ಓದಬೇಕು ಅನ್ನುವಂಥದ್ದನ್ನು ಹೇಳ್ತೆ. ಪೈಗಂಬರ ಜೀವನ ಚರಿತ್ರೆಯನ್ನು ಯಾಕೆ ಓದ್ಬೇಕು ನಾವು? ಯಾಕಪ್ಪ ಅಂತಂತಂದ್ರ ಅಲ್ಲಾ ಕುರಾನ್ದಾಗ ಹೇಳ್ತಾನ. ಕುರಾನ್ದಾಗ ಅಲ್ಲಾ ಹೇಳ್ತಾನ, ಲಕದ್ ಕಾನ ಲಕುಂ ಫೀ ರಸೂಲುಲ್ಲಾಹಿ ಉಸ್ವತುನ್ ಹಸನ. ಪೈಗಂಬರ್ನ ನಿಮ್ ಸಂಬಂಧ ಒಂದು ರೋಲ್ ಮಾಡೆಲ್ ಹಾಕ್ಯಾಸ ಕಳ್ಸಾಕತ್ತೆ ನಾನು. ನೀವು ಅವ್ರನ್ನೇನ್ ಮಾಡ್ಬೇಕು, ಫಾಲೋ ಮಾಡ್ಬೇಕು. ನೀವು ಅವ್ರನ್ನ ಫಾಲೋ ಮಾಡಿದಾಗ ಮಾತ್ರ ಏನ್ ಹಾಕಿರಿ, ಯಶಸ್ವಿ ಹಾಕಿರಿ. ಯಾರು ಹೇಳಾಕತ್ತಾರ್ರಿ? ಅಲ್ಲಾನೇ ಹೇಳಾಕತ್ತಾನೆ. ಮತ್ತೊಂದ್ ಜಾಗದಲ್ಲಿ ಅಲ್ಲಾ ಹೇಳ್ತಾನ, ಈ ಪೈಗಂಬರ್ನ ನಿಮ್ ಕಳ್ಸಾಕತ್ತೆಲ್ಲ ಈ ದೊಡ್ಡ ಐಸಾನ್ ಅಂತ ತಿಳ್ಕೊರಿ. ಇದನ್ನ ಪೈಗಂಬರ್ ಏನೈತ್ರಿ, ಪೈಗಂಬರ ಜೀವನ ಚರಿತ್ರೆಯನ್ನು ಓದುವುದು ಒಂದಷ್ಟು ಏನೈತಿ ನಮ್ ಹಿರಿಯರು ಫರ್ಜ್ ಐತಿ ಅಂತ ಹೇಳ್ತಾರ. ಇಮಾಮ್ ಜೌಜಿ ರಹಮತುಲ್ಲಾ ಅಲಿ ಅವರು ಬರೆದಾರು, ಏನೈತಿ ಪೈಗಂಬರ ಜೀವನ ಚರಿತ್ರೆಯನ್ನು ಓದುದು ಏನೈತ್ರಿ, ಇದು ಫರ್ಜ್ ಐತಿ. ಇದು ಓದ್ಲೇಬೇಕು, ಪ್ರತಿಯೊಬ್ಬರು ತಿಳ್ಕೊಳ್ಲೇಬೇಕು. ಇದನ್ನ ತಿಳ್ಕೊಂಡಾಗ ಏನೈತಿ, ಅಲ್ಲಾನ ಯಾವ ರೀತಿ ರಾಜಿ ಮಾಡ್ಬೋದು. ನಾವೆಲ್ಲ ಪ್ರಾರ್ಥನೆ ಮಾಡಾಕತ್ತೇವಲ್ರಿ, ನಮಾಜನ್ನು ಮಾಡಾಕತ್ತೇವ್. ನಾವು ಯಾರ್ ಕಲಿಸಿದಂಗ ಮಾಡಾಕತ್ತೀವ್ರಿ ನಾವು? ಪೈಗಂಬರ್ ಪದ್ಧತಿ ಒಳಗ್ ಮಾಡಾಕತ್ತೇವ್ ನಾವು. ಏನೈತಿ ಇಸ್ಲಾಂದೊಳಗ ಯಾವ ರೀತಿ ಇರ್ಬೇಕು ಅನ್ನುವಂಥದ್ದು ಯಾರು ತಿಳಿಸ್ಕೊಟ್ಟಾರ್ರಿ? ಹುಜೂರ್ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಿಳಿಸ್ಕೊಟ್ಟಾರ. ಅದೇ ರೀತಿ ನಾವೇನೈತಿ ನಡೆದಾಗ ಮಾತ್ರ ಯಶಸ್ವಿ ಐತಿ. ಅದಕ್ಕೇನೈತ್ರಿ, ಪೈಗಂಬರ ಜೀವನ ಚರಿತ್ರೆಯನ್ನ ನಾವೆಲ್ಲಾರು ಏನ್ ಮಾಡ್ಬೇಕ್ರಿ, ನಾವು ಬಹಳ ಗಮನ ಕೊಟ್ಟು ಕೇಳ್ಬೇಕು. ಇದನ್ನ ಪೂರಾ ಏನ್ ಮಾಡೋಣ್ರಿ, ನಾವು ಇನ್ಶಾಲ್ಲಾ ಆಳವಾಗಿ ಅಧ್ಯಯನ ಮಾಡೋಣ. ಇನ್ನ ಪೈಗಂಬರ ಜೀವನ ಚರಿತ್ರೆ ಐತಲ್ಲ, ಇದನ್ನ ಯಾಕೆ ಓದಬೇಕು?
ಕುರಾನ್ದಾಗ ಒಂದೇದೇನ್ರಿ ಒಂದೇ ಆಧಾರ ಏನಿತ್ತಪ್ಪ ಅಂತಂದ್ರ ಕುರಾನ್ದಾಗ ಅಲ್ಲಾ ತನ್ನ ಹೆಸರು ಕೂಡ ಪೈಗಂಬರ್ ಹೆಸರು ತಗೊಂಡ್ ಕ್ಯಾಸ್ ಅಲ್ಲಾ ಹೇಳ್ತಾನ, ನನ್ನ ಮಾತ ಮತ್ ನನ್ನ ಪೈಗಂಬರ್ ಮಾತು ಕೇಳ್ಬೇಕು ನೀವು. ಯಾರ ಮಾತು ಕೇಳ್ಬೇಕ್ರಿ? ಅಲ್ಲಾನ ಮಾತ ಮತ್ತ ಪೈಗಂಬರ್ ಮಾತು ಕೇಳ್ಬೇಕಂತಂದ್ರ ಅವ್ರು ಏನೇನ್ ಹೇಳ್ಯಾರ ಅನ್ನೋದು ನಮ್ಗೆ ಗೊತ್ತಿರ್ಬೇಕಲ್ಲ. ಗೊತ್ತಿದ್ದಾಗ ಮಾತ್ರ ನಮ್ ಕೇಳಾರಕ್ಕಿವಿ. ಏನೇನ್ ಹೇಳ್ಯಾರ ಅನ್ನುವಂತ ಯಾವಾಗ ಗೊತ್ತಾಗತ್ತರಿ? ಅವ್ರ ಜೀವನ ಚರಿತ್ರೆಯನ್ನ ಓದಿದಾಗ ಗೊತ್ತಾಗತ್ತೆ. ಈ ಜೀವನ ಚರಿತ್ರೆಯಲ್ಲಿ ಏನೈತ್ರಿಪ್ಪ, ಇದನ್ನ ಸೀರತುನ್ ನಬಿ ಅಂತಾರ ಉರ್ದುದಾಗ. ಸೀರತುನ್ ನಬಿ ಒಳಗಡೆ ಈ ಸಿರಾ ಅನ್ನುವಂತ ಒಂದ ಪದ ಬರುತ್ತೆ. ಇದರ ಅರ್ಥ ಅರಬ್ಬಿ ಭಾಷೆ ಒಳಗೆ ಈ ರೀತಿ ಹೇಳ್ತಾರ: ಹಗಲು ಮತ್ತು ರಾತ್ರಿ. ಯಾವ್ಯಾವ್ರಿ? ಪೂರ್ತಿ ಜೀವನದ ಒಳಗಡೆ ಹಗಲು ಮತ್ತು ರಾತ್ರಿ ಅವ್ರ ಜೀವನದ ಒಳಗಡೆ ಅವ್ರ ಬಗ್ಗೆ ಎಲ್ಲಾ ಡಿಟೇಲ್ಸ್ ಆಗಿ ಓದಾಕನೆ ಏನಂತಾರೋ ಸಿರಾ ಅಂತ. ಅದ್ರ ಸಂಬಂಧ ಏನೈತ್ರಿ, ನಾವೇನ್ ಮಾಡುದು? ಹುಜರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈಗ ನೋಡ್ರಿ ಸೀರತುನ್ ನಬಿ ಅಂತಾರ. ಇದು ಏನೈತಿ? ಪೈಗಂಬರಿಗೆ ಅಷ್ಟ ಇದನ್ನ ಇಟ್ಟಾರ. ಆದ್ರ ಸೀರತುನ್ ಏನೈತಿ, ಅಬೂಬಕರ್ ಸಿದ್ದಿಕ್ ರಜಿಯಲ್ಲಾಹು ತಆಲಾ ಅಂದ್ರೂ ತಪ್ಪಾಗಂಗಿಲ್ಲ. ಯಾಕಂತಂದ್ರ ಸೀರತುನ್ ಅಂತಂದ್ರ ಅದೊಂದು ಜೀವನ ಚರಿತ್ರೆ ಅಂತಂದಂಗ. ಯಾರ್ದಾರ ಹೇಳ್ಬೋದು ನಾವು ಜೀವನ ಚರಿತ್ರೆ, ಹೌದಿಲ್ಲ ಹೇಳ್ರಿ? ಮೊದಲೇದಾಗ ಏನೈತ್ರಿ, ನಾವು ಯಾಕೆ ಓದಬೇಕು ಪೈಗಂಬರ್ ಜೀವನ ಚರಿತ್ರೆ ಅನ್ನಕ ಮೊದ್ಲೇ ಆಧಾರ ಏನೈತಿ? ಅಲ್ಲಾ ಕುರಾನ್ದಾಗ ಹೇಳ್ತಾನು, ನನ್ನ ಮಾತು ಕೇಳ್ಬೇಕು. ಯಾರ ಮಾತು ಕೇಳ್ಬೇಕು? ಪೈಗಂಬರ್ ಮಾತು ಕೇಳ್ಬೇಕು. ಅವಾಗ ಮಾತ್ರ ನೀವೇನ್ ಅಕ್ಕಿರಿ? ಯಶಸ್ವಿ ಅಕ್ಕಿರಿ. ಪೈಗಂಬರ್ ಮಾತು ನಾವ್ ಕೇಳ್ಬೇಕಪ್ಪ ಅಂತಂದ್ರ ಅವ್ರ ಜೀವನ ಚರಿತ್ರೆಯನ್ನ ಓದೋರ್ ಆಗ್ಬೇಕು, ಕೇಳೋರ್ ಆಗ್ಬೇಕು. ಅಂದಾಗ ಮಾತ್ರ ನಮ್ಗೆ ಏನಾಗತ್ತ? ಗೊತ್ತಾಗತ್ತ. ಒಂದೇದ್ದು. ಎರಡನೇದ್ ಏನ್ರಿಪ್ಪ ಅಂತಂತಂದ್ರ, ಕುರಾನ್ ತಿಳಿಬೇಕಂತಂದ್ರ ಏನ್ ತಿಳಿಬೇಕಂದ್ರ ಹೇಳ್ರಿ? ಕುರಾನ್ ನಾವು ಏನೈತಿ ಅದ್ರ ಸಾರಾಂಶವನ್ನ ನಾವು ಅರ್ಥ ಮಾಡ್ಕೋಬೇಕಪ್ಪ ಅಂತಂತಂದ್ರ ಪೈಗಂಬರ ಜೀವನ ಚರಿತ್ರೆಯನ್ನು ಓದ್ಲೇಬೇಕು. ಇದು ಎರಡನೇದ್ರಿ. ಅದು ಮೂರನೇದ್ ಏನಪ್ಪಾ ಅಂತಂತಂದ್ರ, ನಾವ್ ಯಾಕೆ ಜೀವನ ಚರಿತ್ರೆ ಓದ್ಬೇಕಪ್ಪ ಅಂತಂತಂದ್ರ, ಮೂರನೇದಾಗಿ ಪೈಗಂಬರ ಪ್ರೀತಿ ನಮ್ಮ ಹೃದಯದಲ್ಲಿ ಹೆಚ್ಚಿಗೆ ಆಗ್ಬೇಕು. ಪೈಗಂಬರ ಪ್ರೀತಿ ನಮ್ಮ ಹೃದಯದಲ್ಲಿ ಹೆಚ್ಚಿಗೆ ಆಗ್ಬೇಕಂತಂದ್ರ ಅವ್ರ ಬಗ್ಗೆ ನಾವು ತಿಳ್ಕೊಂಡಾಗ ಹೆಚ್ಚಿಗೆ ಆಗುತ್ತ, ಹೌದಿಲ್ಲ ಹೇಳ್ರಿ? ತಿಳ್ಕೊಳ್ಳಿ ಹೆಂಗ್ ಹೆಚ್ಚಿಗೆ ಆಗುತ್ತ? ಅದಕ್ಕೆ ನಮ್ ಹಿರಿಯರು ಇಲ್ಲಿವರೆಗೂ ಹೇಳ್ತಾರೋ, ಒಬ್ರು ಹಿರಿಯರು ಬರೀತಾರೋ, ಪೈಗಂಬರ್ ಏನೈತಿ ಅಲ್ಲಾನ ಪ್ರೀತಿ ನ್ಯಾಚುರಲ್ ಐತೆ. ಉರ್ದುದಾಗ ಪಿತ್ರಿ ಅಂತಾರ ಅದಕ್ಕೆ. ತಂದೆ ತಾಯಿ ಮೇಲಿನ ಪ್ರೀತಿ, ಪೈಗಂಬರ್ ಏನೈತಿ ಅಲ್ಲಾನ ಮೇಲಿನ ಪ್ರೀತಿ, ಇವೆಲ್ಲ ಏನೈತಿ ಪಿತ್ರಿ ಇರ್ತೈತಿ. ಆಲ್ರೆಡಿ ಅವ್ರದಾಗ ಇರ್ತೈತಿ. ಆದ್ರ ಪೈಗಂಬರ್ ಮೇಲಿನ ಪ್ರೀತಿ ಹಂಗಿರಂಗಿಲ್ಲ. ಏನಾದ್ರು ಮನುಷ್ಯ ಲಾ ಇಲಾಹ ಇಲ್ಲಲ್ಲಾ ಮುಹಮ್ಮದ್ ರಸೂಲುಲ್ಲಾಹ್ ಅಂತೇಳಿ ಓದ್ಬಿಟ್ರೆ ಪೈಗಂಬರ ಪ್ರೀತಿ ಅವನಲ್ಲಿ ಬರಂಗಿಲ್ಲ. ಪೈಗಂಬರ ಪ್ರೀತಿ ಬರ್ಬೇಕಂತಂದ್ರ ಅದ್ರ ಸಂಬಂಧ ಪ್ರಯತ್ನ ಮಾಡ್ಬೇಕಾಗತ್ತ. ನಾವು ಏನ್ ಪ್ರಯತ್ನ ಮಾಡ್ಬೇಕು? ಪೈಗಂಬರ್ ಬಗ್ಗೆ ತಿಳ್ಕೊಬೇಕಾಗತ್ತ. ಪೈಗಂಬರ್ ಬಗ್ಗೆ ತಿಳ್ಕೊಂಡಾಗ ಮಾತ್ರ ನಮ್ಗೆ ಏನಾಗತ್ತ? ಗೊತ್ತಾಗತ್ತ. ಅದಕ್ಕೇನ್ ಮಾಡ್ಬೇಕ್ರಿ? ಪೈಗಂಬರ್ ಪ್ರೀತಿ ನಮ್ಮ ಹೃದಯದಲ್ಲಿ ಹೆಚ್ಚಿಗೆ ಆಗ್ಬೇಕಂತಂದ್ರ ಪೈಗಂಬರ್ ಹದೀಸ್ ಐತಿ. ಪೈಗಂಬರ್ ಉಮರ್ ರಜಿಯಲ್ಲಾಹು ತಆಲಾ ಅವ್ರಿಗೆ ಹೇಳ್ತಾರೋ, ಯಾವಾಗಿನವರೆಗೂ ನಿಮ್ ಜೀವ ಐತಲ್ಲ, ಈ ಜೀವಕ್ಕಿಂತ ಹೆಚ್ಚಿಗೆ ನೀವು ಯಾವಾಗಿನವರೆಗೂ ನಾನು ಪ್ರೀತಿ ಮಾಡಂಗಿಲ್ಲ, ಅವಾಗಿನವರೆಗೂ ನೀವು ಮುಸಲ್ಮಾನರ ಆಗಂಗಿಲ್ಲ ಅಂತ ಹದೀಸ್ ಒಳಗಡೆ ಬರುತ್ತೆ. ಅದ್ರ ಸಂಬಂಧ ಎಲ್ಲಾರ್ಕಿಂತ ಹೆಚ್ಚಿಗೆ ಪ್ರೀತಿ ಆಗ್ಬೇಕಪ್ಪ ಅಂತಂದ್ರ ನಾವ್ ಯಾರ ಬಗ್ಗೆ ತಿಳ್ಕೊಂತಿರ್ಬೇಕ್ರಿ? ಪೈಗಂಬರ್ ಬಗ್ಗೆ ತಿಳಿದಿರ್ಬೇಕು. ನಾವು ಅವ್ರ ಜೀವನ ಚರಿತ್ರೆಯನ್ನು ಓದಿದಾಗ ನಮ್ಗೆಲ್ಲಾ ಗೊತ್ತಾಗತ್ತ. ಅದ್ರ ಸಂಬಂಧ ಏನ್ ಮಾಡಾರಬೇಕು? ನಾವು ಪೈಗಂಬರ ಪ್ರೀತಿ ಹೆಚ್ಚಿಗೆ ಆಗ್ಬೇಕಂತಂದ್ರ ತಿಳ್ಕೊರಾಗ್ಬೇಕು. ನೋಡ್ರಿ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಏನೈತಿ ಪ್ರೀತಿ ಮಾಡ್ಬೇಕಂತಂದ್ರ ಅವನ ಬಗ್ಗೆ ತಿಳ್ಕೊಂಡಾಗ ಮಾತ್ರ ಪ್ರೀತಿ ಮಾಡ್ತಾನ. ಅವನ ಬಗ್ಗೆ ಏನು ಗೊತ್ತಿಲ್ಲ ಅಂತ ಪ್ರೀತಿ ಮಾಡಕ್ಕಾಗತ್ತ? ಏನಾದ್ರು ಹಂಗೇನ್ರ ಒಬ್ಬ ಮನುಷ್ಯ ಅಂದ, ಅವ್ರ ಬಗ್ಗೆ ಏನು ಗೊತ್ತಿಲ್ಲ ಆದ್ರೂ ಪ್ರೀತಿ ಮಾಡ್ತೇನಂತಂದ್ರ ಅವ ನೇರವಾಗಿ ಸುಳ್ಳು ಹೇಳಾಕತ್ತ. ಅದ್ರ ಸಂಬಂಧ ಏನೈತಿ, ಇವತ್ತು ನಾವೆಲ್ಲರೂ ದಾವಾ ಮಾಡ್ತೇವಿ ಪೈಗಂಬರ್ನ ಪ್ರೀತಿ ಮಾಡ್ತೇವೆ ಅಂತ ಹೇಳಿ ಕೆಲಸ. ಆದ್ರೆ ಪೈಗಂಬರ್ ಬಗ್ಗೆ ಬಹಳ ಕಡಿಮೆ ನಮ್ಗೆ ಗೊತ್ತೈತಿ. ನಮ್ಗೆಲ್ಲಾ ಏನೈತಿ, ನಾವು ಪ್ರಯತ್ನ ಮಾಡ್ಬೇಕ್ರಿ. ಇವತ್ತು ಮನುಷ್ಯ ಏನೇನ್ ಮಾಡಾಕತ್ತಾನು ಜಗತ್ತಿನ ಪ್ರಕಾರ ಎಲ್ಲಾ ರೀತಿ ಪ್ರಯತ್ನ ಮಾಡಿದ. ಈ ಮೊಬೈಲ್ ಅದಾವಲ್ಲ, ಮೊದಲು ಏನು ಗೊತ್ತಿದ್ದಿರ್ಕಿಲ್ಲ. ನಾವು ಕೀಪ್ಯಾಡ್ ಸದೇ ಈ ಮೊಬೈಲ್ ಸದಿ ಯೂಸ್ ಮಾಡಕ್ ಬರ್ತಿರ್ಕಿಲ್ಲ. ಆದ್ರೆ ಇವತ್ತ ಎಲ್ಲರಿಗೂ ಏನೈತಿ, ದೊಡ್ಡ ದೊಡ್ಡ ಮೊಬೈಲ್ ಅನ್ನು ಹೆಂಗ್ ಯೂಸ್ ಮಾಡ್ಬೇಕು ಎಲ್ಲ ಗೊತ್ತೈತಿ.
ಇದೆಲ್ಲ ಪ್ರಯತ್ನ ಆಯ್ತು. ಇದ್ರ ಸಂಬಂಧ ಸಮಯವನ್ನು ತೆಗೆದುಕೊಟ್ರು, ಪ್ರಯತ್ನ ಮಾಡಿದ್ರು, ಕಲಿತರು. ಅದೇ ರೀತಿ ಏನೈತಿ, ನಾವು ಪೈಗಂಬರ್ ಬಗ್ಗೆ, ಪೈಗಂಬರ್ ಏನೈತಿ, ಪ್ರೀತಿ ನಮ್ಮ ಹೃದಯದಲ್ಲಿ ಹೆಚ್ಚಿಗೆ ಆಗ್ಬೇಕಂತ ಹೇಳಿ ನಾವ್ ಏನಾರ ಪ್ರಯತ್ನ ಮಾಡಿದ್ರೆ ಏನಾಗತ್ತೆ ಹೇಳ್ರಿ? ನಮಗೂ ಎಲ್ಲ ತಿಳಿತಿ ಮಾಡಾರಾಗುನ್ ಇನ್ಶಾ ಅಲ್ಲಾ. ಮತ್ ಮುಂದೇನ್ರಿ, ಈಗ ಜೀವನ ಚರಿತ್ರೆನ ಯಾಕೆ ಓದ್ಬೇಕು? ಯಾಕೆ ಓದ್ಬೇಕಪ್ಪ ಅಂತಂದ್ರ 4ನೇ ಕಾರಣ ಇದೆ. ಈಗ ಇಸ್ಲಾಂದಾಗ ನಡೀತಾ ಇರ್ತಾನ ಮನುಷ್ಯ, ನಮಾಜು ಮಾಡ್ತಿರ್ತಾನ, ಎಲ್ಲಾ ರೀತಿ ಒಳ್ಳೆ ಕೆಲಸಗಳನ್ನ ಮಾಡ್ಕೋಂತ ಹೋಗಿರ್ತಾನ. ಅವನ ಮೇಲೆ ಅಲ್ಲಾಲ್ ಕಡೆಯಿಂದ ಪರೀಕ್ಷೆ ಬರ್ತೈತಿ. ಜೀವನ ಚರಿತ್ರೆ, ಪೈಗಂಬರ ಜೀವನ ಚರಿತ್ರೆ ಅವ್ ಏನಾರ ಓದಿದ್ದೇ ಆಗಿದ್ರ ಎಂತ ಬೇಕಾದಂತ ಪರಿಸ್ಥಿತಿ ಅವನ ಮೇಲೆ ಬರ್ಲಿ, ಈ ದೀನ್ ಬಿಟ್ಟು ಸರಿಯಂಗಿಲ್ಲ ಅವ್ ಸೈಡ್. ಯಾರು ಏನ್ ಓದಿದಾರ ಹೇಳ್ರಿ? ಯಾರ ಪೈಗಂಬರ ಜೀವನ ಚರಿತ್ರೆಯನ್ನು ಓದ್ತಾರೋ, ಇಲ್ಲಿವರೆಗೂ ಯಾರು ಓದ್ಯಾರೋ ಪೈಗಂಬರ ಪ್ರೀತಿ ಮಾಡಿಲ್ಲೇ ಯಾರು ಉಳ್ದಿಲ್ಲ, ಎಲ್ಲಾರು ಪ್ರೀತಿ ಮಾಡ್ಯಾರ. ಯಾಕಂತಂದ್ರ ಯಾರ ಜೀವನ ಚರಿತ್ರೆ ಅದು ಅಲ್ಲಾಗ ಇಷ್ಟ ಆಗಿದ್ದು, ಅಲ್ಲಾಗ ತನಗೆ ಇಷ್ಟ ಆಗಿದ್ದು ಹೆಂಗ ಅಲ್ಲಾ ತಯಾರು ಮಾಡಿ ಕಳ್ಸ. ಒಬ್ಬ ಮನುಷ್ಯ ವಿಚಾರ ಮಾಡ್ತಾನಲ್ಲ, ಹಿಂಗಿರ್ಬೇಕಿತ್ತು, ಹಂಗಿರ್ಬೇಕು ಅಂತಂತ. ಅದೆಲ್ಲಾ ವಿಚಾರಗಳನ್ನ ಅಲ್ಲಾ ತಯಾರು ಮಾಡಿ ಕೆಲಸ ಯಾರು ಕಳ್ಸಾಕತ್ತಾನೋ? ಪೈಗಂಬರ್ನ ಕಳ್ಸಾಕತ್ತ. ಎಲ್ಲಾ ಪರಿಸ್ಥಿತಿ ಒಳಗ ಈ ದೀನ್ ಮೇಲೆ ನಾವು ನಿಂದಿರ್ಬೇಕು, ಈ ಧರ್ಮದ ಮೇಲೆ ನಾವು ಸರಿಯಾಗಿ ನಡಿಬೇಕಪ್ಪ ಅಂತಂತಂದ್ರ ಏನ್ ಓದ್ಬೇಕಾಗತ್ತೆ ಹೇಳ್ರಿ? ಪೈಗಂಬರ ಜೀವನ ಚರಿತ್ರೆಯನ್ನು ಓದಿದಾಗ ಏನಾಗತ್ತ, ಅವಂಗ ತಿಳಿಯುತ್ತೆ ಪೈಗಂಬರಿಗೆ ಎಂತಿಂತ ತ್ರಾಸ್ ಬಂದುರಿ ಈ ದೀನ್ ಸಂಬಂಧ. ಪೈಗಂಬರು ದಾವತ್ ಕೊಡಾಕ್ ಹೊಂಟ್ರು, ಮನೆಯನ್ನಾರ ಏನ್ ಮಾಡಿದ್ರು? ಅವ್ರಿಗೆ ಅಪೋಸ್ ಮಾಡಾಕತ್ರು. ಸಹಬಾ ಇಕ್ರಾಮ್ ರಜಿಯಲ್ಲಾಹು ತಆಲಾ ಅಜ್ಮೈನ್ ನಾವು ಸ್ವಲ್ಪ ಜನ ಇದ್ರಿ, ಇವ್ರು ದಾವತದ ಕೆಲಸ ತಗೊಂಡ್ ಕೆಲಸ ಹೊಂಟ್ರು. ಎಲ್ಲಾ ರೀತಿ ಅವ್ರಿಗೆ ಏನ್ ಮಾಡಕತ್ರು? ಕಾಡ್ಸಾಕತ್ರು. ನಾವು ಬಿಲಾಲ್ ಹಫ್ಸಿ ರಜಿಯಲ್ಲಾಹು ತಆಲಾ ಅವ್ರ ಬಗ್ಗೆ ಕೇಳೇವಿ. ಬಹಳಷ್ಟು ಸಹಾಬವ್ರ ಬಗ್ಗೆ ನಾವೇನ್ ಮಾಡೇವಿ? ಕೇಳೇವಿ. ಇದನ್ನೆಲ್ಲಾ ಏನಾಗತ್ತ, ನಾವೆಲ್ಲಾ ತಿಳ್ಕೊಂಡಪ್ಪ ಅಂತಂತಂದ್ರ ನಮ್ಮ ಮೇಲೆ ಏನಾದ್ರು ತೊಂದರೆ ಬರಾಕತ್ತು ಅಂತಂದ್ರ ದಾವತದ ಕೆಲಸ ಮಾಡಾಕತ್ತಾಗ ಅವಾಗ ನಮ್ಗೆ ಏನ್ ಅನ್ಸತಿ? ಇವೇನಲ್ಲಿವ ಪೈಗಂಬರು ಈ ದೀನ್ ಸಂಬಂಧ 2 ಕಲ್ಲುಗಳನ್ನ ತಮ್ಮ ಹೊಟ್ಟಿ ಮೇಲೆ ಕಟ್ಟಿದ್ರು. ಹಂಗೇನ್ರ ಐತೇನ್ರಿ ಇವತ್ತು ಯಾರ್ದಾರ ಪರಿಸ್ಥಿತಿ? ಈ ದೀನ್ ಸಂಬಂಧ ಹೆಣ್ಣು ಮಕ್ಕಳಿಗೆ 2 ತಲಾಕ್, ಅದು ಹಂಗೇನ್ರ ಐತಿ? ಜೀವನ ಚರಿತ್ರೆನ ಓದಿದಪ್ಪ ಅಂತಂದ್ರ ಸಹಬಾ ಇಕ್ರಾಮ್ ರಜಿಯಲ್ಲಾಹು ತಆಲಾ ಅಜ್ಮೈನ್ದು ಎಲ್ಲಾರ್ದು ಬರ್ತೈತ್ರಿ. ಪೈಗಂಬರ ಜೀವನ ಚರಿತ್ರೆ ಓದಾಕತ್ತಂದ್ರ ಒಬ್ಬ ಮನುಷ್ಯ ಏನೈತಿ, ಈ ಜಗತ್ತೊಳಗಡೆ ಒಳ್ಳೆ ತಂದೆ ಆಕ್ಯಾಸ, ಒಳ್ಳೆ ಮಗ ಆಕ್ಯಾಸ, ಒಳ್ಳೆ ಏನೈತಿ, ನಾನಾ ಆಕ್ಯಾಸ, ಒಂದ್ ಒಳ್ಳೆ ರೀತಿ ಜೀವನ ನಡೆಸ್ಬೇಕಪ್ಪ ಅಂತಂತಂದ್ರ, ಅಲ್ಲಾನ್ ರಾಜಿ ಮಾಡ್ಬೇಕಂತಂದ್ರ ಪೈಗಂಬರ ಜೀವನ ಪದ್ಧತಿಯನ್ನ ತಿಳ್ಕೊಬೇಕಾಗತ್ತ. ಪೈಗಂಬರ್ ಕೇವಲ ನಬಿ ಅಷ್ಟೇ ತಿರ್ಕಿಲ್ರಿ, ನಮ್ ಪೈಗಂಬರು ನಬಿ ಅಷ್ಟೇ ಇದ್ರಿ, ಮಗಾನು ಇದ್ರು. ನಮ್ ನಬಿ ಅವರು ಮಗಾನು ಇದ್ರು, ಗಂಡನೋ ಆಕ್ಯಾಸ್ ತೋರ್ಸಿದ್ರು. ಇಲ್ಲೇನ್ ಮಾಡಿದ್ರು? ಎಲ್ಲಾ ರೀತಿ ಒಂದ ಯುದ್ಧಕ್ಕೆ ಹೊಂಟೈತಿ ಅಂತಂದ್ರ ಒಂದ್ ಜಮಾತ್ ಅದಕ್ಕೆ ಕಮಾಂಡರ್ ಆಗಿ ತೋರ್ಸಿದ್ರು. ನಮ್ ಪೈಗಂಬರ್ ಎಲ್ಲಾ ಏನೈತಿ, ಎಲ್ಲಾ ಇದ್ರೊಳಗ್ ತೆಗೆದ್ ನೋಡ್ರಿ, ಎಲ್ಲಾ ಇದ್ರೊಳಗು ಯಶಸ್ವಿ ಏನೈತಿ ಜೀವನ, ಪೈಗಂಬರ ಜೀವನ. ಅದ್ರ ಸಂಬಂಧ ಏನೈತಿ, ನಾವು ಪೈಗಂಬರ ಜೀವನವನ್ನ ನಾವು ಕರೆಕ್ಟ್ ಆಗಿ ನಾವು ತಿಳ್ಕೊಂಡಪ್ಪ ಅಂತಂದ್ರ ಎನಿ ಟೈಮ್ ಯಾವುದೇ ಸಂದರ್ಭದಲ್ಲಿ ನಾವು ದೀನ್ ಮೇಲೆ ನಡ್ಯಾಕತ್ತು ಅಂತಂದ್ರ ನಮ್ಮ ಕಾಲ್ ಜಾರೋಂಗಿಲ್ಲ. ಅಲ್ಲಾನ ಮದತ್ ಹೆಂಗ್ ಬರುತ್ತ, ಅಲ್ಲಾ ಪರೀಕ್ಷೆ ಹೆಂಗ್ ತಗೋತಾನು, ಇದರಿಂದ ಎಲ್ಲಾ ತಿಳಿತೈತ್ ನಮ್. ಯಾರ ಜೀವನ ಚರಿತ್ರೆ ಓದಿದ್ರಿ? ಪೈಗಂಬರ್ ಜೀವನ ಚರಿತ್ರೆ ನಾವು ಓದಾಕತ್ತಪ್ಪ ಅಂತಂದ್ರ ದೀನ್ ಮೇಲೆ ನಾವೇನಾಕಿವಿ? ಗಟ್ಟಿಯಾಗಿ ನಿಂದಿರ್ತೇವಿ. ಬೇಕಾದಂತ ಪರಿಸ್ಥಿತಿ ಬರ್ಲಿ ಅತ್ತ ಎತ್ತ ಹೊಳ್ಯಾಡಂಗಿಲ್ಲ. ಹುಜೂರ್ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರದು 5ನೇ ಕಾರಣ, ಪೈಗಂಬರಿ ಜಗತ್ತಿಗೆ ಬಂದಿದ್ದ ಒಂದು ಪವಾಡ ಇದು, ಅವ್ರ ಜೀವನ ಒಂದು ಪವಾಡ ಇದು. ಏನ್ರಿ ಇದು? ತೆಗೆದು ನೋಡ್ರಿ, ಪವಾಡಗಳು ಬರ್ತಕ್ಕವ್. ಅದಕ್ಕ ಇಮಾಮ್ ಜೌಜಿ ರಹಮತುಲ್ಲಾ ಅಲಿ ಅವರು ಏನೈತಿ, ಇಮಾಮ್ ಹಜಮ್ ರಹಮತುಲ್ಲಾ ಅಲಿ ಬರೀತಾರ ಏನಪ್ಪಾ ಅಂತ ಹೇಳಿ ಕೆಲಸ, ಅಲ್ಲಾ ಬ್ಯಾರೆ ಏನು ಪವಾಡಗಳನ್ನ ಮಾಡ್ಲಿಲ್ಲ ಅಂದ್ರೂ ನಡೀತಿತ್ತು, ಕೇವಲ ಪೈಗಂಬರ ಜೀವನ ಚರಿತ್ರೆಯನ್ನು ನಮ್ಮ ಮುಂದಿಟ್ಟಿದ್ರೆ ಸಾಕಾಗಿತ್ತು. ಇದರಿಂದ ತಿಳಿದು ಬರುತ್ತ ಎಲ್ಲಾ ಹಂತದಲ್ಲಿ ಏನೈತಿ, ಅಲ್ಲಾನ ಪರೀಕ್ಷೆ ಹೆಂಗ್ ನಡೀತೈತಿ, ಅಲ್ಲಾಗ ನಾವ್ ಹೆಂಗ್ ಹೋಲಿಸಬೇಕು. 313 ಸಹಾಬಾಗಳು, ಎಷ್ಟ್ರಿ? 313 ಸಹಾಬಾಗಳು, 1000 ಸಹಾಬಾಗಳು, 1000 ಅಪೋಸಿಟ್ ಅದ.
ಬದ್ರೆ ಜಂಗ್ ಒಳಗಡೆ ಫಸ್ಟ್ ಮುಸಲ್ಮಾನರ ಜಂಗ್ ಒಳಗಡೆ 313 ಸಹಾಬಾ, ಈ ಕಡೆ 1000 ಜನ ಆದಾರು, 313 ಜನ 1000 ಜನ ಸೋಲಿಸ್ತಾರು. ಇದು ಪವಾಡ ಅಲ್ಲಿ. 30,000 ಸೈನ್ಯ ಏನೈತಿ, 2 ಲಕ್ಷ ಸೈನ್ಯ ಐತಿ, ಅದನ್ನು ಸೋಲಿಸ್ತಾರೋ. ಇದು ಪವಾಡಲ್ಲಿ. ಅದಕ್ಕೇನೈತಿ, ಇಮಾಮ್ ಹಜಬ್ ರಹಮತುಲ್ಲಾ ಅಲಿ ಅವ್ರು ಬರದ್ದಾರು ಏನೈತಿ, ಅಲ್ಲ ಯಾವುದೇ ರೀತಿ ಪವಾಡ ಮಾಡ್ಲಿಲ್ಲ ಅವ್ರು ನಡೀತಿತ್ತು, ಪೈಗಂಬರ್ ಜೀವನ ಚರಿತ್ರೆ ನಮ್ಮ ಮುಂದಿಟ್ಟಿದ್ರ ಸಾಕಾಗಿತ್ತು. ಅದಕ್ಕೆ ನಮ್ಗೆಲ್ಲೈತಿ ಇವತ್ತ ನಮ್ಮೆಲ್ಲರದು ಬಹಳ ಅಲ್ಲಾನ ಕಡೆಯಿಂದ ಏನೈತ್ರಿ, ಇದೊಂದು ನಮ್ಗೆ ಬಹಳ ದೊಡ್ಡ ಒಂದು ಅವಕಾಶ ಐತಿ. ಸರ್ವಶ್ರೇಷ್ಠ ಹುಜರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಚರಿತ್ರೆ ಬಗ್ಗೆ ನಾವು ಮಾತಾಡಕತ್ತೇವಿ, ಕೇಳಾಕತ್ತೇವ ಅಂತಂದ್ರ ಬಹಳ ದೊಡ್ಡ ಪುಣ್ಯವಂತರ ನಾವು. ಯಾಕೆ ಹೇಳ್ರಿ, ಅಲ್ಲಾನ ಖಜಾನದಾಗೂ ಒಬ್ರ ಅವ್ರು. ಯಾರು? ಹುಜರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಬ್ರ. ಅಲ್ಲಾನೇ ಹೇಳ್ತಾನ, ಹಂಗ ಯಾರನ್ನು ನಾನು ತಯಾರು ಮಾಡಿಲ್ಲ ಅಂತ ಹೇಳಿ. ಆ ಪೈಗಂಬರ್ ನಾವೇನದೇವು ಉಮ್ಮತಿ ಅದೇವಿ. ನನಗೆ 20 ವರ್ಷ ಆತು, ಇವತ್ತ 30 ವರ್ಷ ಆತು, 40 ವರ್ಷ ಆತು, 50 ವರ್ಷ ಆತು, 60 ವರ್ಷ ಆತು, ಜಗತ್ತಿನ ಬಗ್ಗೆ ಎಲ್ಲಾ ತಿಳ್ಕೊಂಡೆ ನಾನು. ನಮ್ಮ ಪೈಗಂಬರ್ ಬಗ್ಗೆ ನಾ ತಿಳ್ಕೊಂಡೆ. ಅಫ್ಸೋಸ್ ಅಲ್ರಿ ಇದ್ರ ಬಗ್ಗೆ ಚಿಂತನೆ ಆಗ್ಬೇಕು. ಆದ್ರೆ ಇನ್ನೇನ್ ಮಾಡ್ಬೇಕು, ಇದನ್ನ ಇನ್ನು ತಿಳ್ಕೊಂತ ಪ್ರಯತ್ನ ಮಾಡ್ಬೇಕು. ನಮ್ ಕಡೆಯಿಂದ ತಪ್ಪಾಗೈತಿ ಬೇಷಕ್. ನಾವು ಜಗತ್ತಿನ ಬಗ್ಗೆ ಎಲ್ಲಾ ರೀತಿ ಅಧ್ಯಯನ ಮಾಡಿದ್ದು, ಚಲೋ ಡಿಗ್ರಿ ತಗೊಂಡು ಆ ಆಫೀಸ್ ಒಳಗಡೆ ಏನಾಗತ್ತ ನಮ್ಗೆ ಗೊತ್ತೈತಿ, ಇವತ್ತು ಮುಖ್ಯಮಂತ್ರಿ ಯಾರು ಗೊತ್ತೈತಿ, ಇವೆಲ್ಲ ಏನೈತಿ ನೆನಪು ಇಟ್ಕೋಬೇಕು. ಇವ್ನು ಇದೇನ್ ತಪ್ಪಲ್ಲಿ. ಆದ್ರ ಎಲ್ಲಕ್ಕಿಂತ ಮೊದಲು ನಾವ್ ಯಾರು, ಮೊಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಮ್ಮತಿ. ಅವ್ರ ಬಗ್ಗೆ ತಿಳ್ಕೊಕ್ ನಾವು ಜಗತ್ತಿಗೆ ಬಂದಿವಿ, ಮೇನ್ ಉದ್ದೇಶ ಇದ್ದ. ಆದ್ರ ಅವ್ರ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಇವತ್ತ. ನಮ್ಮಂಗ ಏನೈತಿ, ಸಹಬಾ ಇಕ್ರಾಮ್ ರಜಿಯಲ್ಲಾಹು ತಆಲಾ ಅಜ್ಮೈನ್ ಮೊದಲೇನೈತಿ ಎಲ್ಲಾ ತಪ್ಪುಗಳನ್ನ ಮಾಡ್ತಿದ್ರು. ಪೈಗಂಬರ್ ಮಾತು ಕೇಳ್ಕೇಸ ಅವ್ರ ಕಾಲಾಗ ಯಾವಾಗ ಬಂದ್ರು, ಒಂಟಿ ಕಾಯರೆಲ್ಲ ಗವರ್ನರ್ ಆದ್ರು. ಹಿಸ್ಟ್ರಿ ತೆಗದ್ ನೋಡ್ರಿ, ಇದು ಯಾವಾಗ ಆತಿದು. ನಿಜವಾದ ಮುಸಲ್ಮಾನರಾದ್ರು. ರಬಿ ರಜಿಯಲ್ಲಾಹು ತಆಲಾ ಅನ್ನೋರು ಒಬ್ರು ಸಹಾಬಾರಿ. ಅವರು ಪೈಗಂಬರ್ ಖಿದ್ಮತ್ ಮಾಡಿದ್ರು. ಅವ್ರು ಖಿದ್ಮತ್ ಅಂದ್ರ ಅವ್ರ ಕೈಯಾಗ ಸೇವೆಗಳನ್ನ ಪೈಗಂಬರ್ ಸೇವೆ ಮಾಡಿದ್ರು. ಸೇವೆ ಮಾಡಿ ಪೈಗಂಬರ್ ಖುಷಿ ಹಾಕ್ಯಾಸ ಒಂದ್ಸಾತ್ ಕೇಳಿದ್ರು. ಏನ್ ಕೇಳ್ತೀರಿ ಕೇಳ್ರಿ. ಯಾರು ಕೇಳಾಕತ್ತಾರ್ರಿ? 7 ಆಕಾಶ 7 ಭೂಮಿಯ ಎಲ್ಲಾ ನಬಿಗಳು, ಇಮಾಮ್ ಸಾಬ್ರು ಯಾರು, ಮೊಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಾಕತ್ತಾರು. ಏನ್ ಕೇಳ್ತೀರಿ ಬೇಡ್ರಿ, ನಿಮ್ ಸೇವೆ ನೀವು ಬಾಳ್ ಮಾಡ್ರಿ ನನಗೆ. ಅವಾಗ ಸಹಾಬ ಏನಾಕತ್ತಾರು, ಎಂತ ಪರಿಸ್ಥಿತಿ, ಬಡತನ ಪರಿಸ್ಥಿತಿ ಐತಿ, ಎಲ್ಲಾ ರೀತಿ ಏನೈತಿ ತೊಂದರೆಗೊಳಗದಾರ. ಏನ್ ಕೇಳಾಕತ್ತಾರು, ಪೈಗಂಬರೇ ನನಗೆ ಏನು ಬೇಡ, ಜನ್ನತ್ ಒಳಗ ನಿಮ್ ಕೂಡಿರ್ತೀನಿ ಸಾಕು. ಈ ಹೃದಯದಾಗ ಆ ಪ್ರೀತಿ ಬರ್ಬೇಕಂದ್ರ ಕಾರಣ ಏನು? ಅವ್ರ ಜೀವನ ಚರಿತ್ರೆ ಗೊತ್ತಿತ್ತು ಅವ್ರಿಗೆ. ಯಾರ ಜೀವನ ಚರಿತ್ರೆ? ಹುಜರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜೀವನ ಚರಿತ್ರೆ ಕಲ್ತಿದ್ರು. ಅವ್ರು ನೋಡಿದ್ರು. ಪೈಗಂಬರ ಹಗಲಿನೂ ನೋಡಿದ್ರು, ಪೈಗಂಬರ ರಾತ್ರಿನೂ ನೋಡಿದ್ರು. ದೊಡ್ಡ ಸಹಾಬ ಪೈಗಂಬರಿಂತ್ರ ದೂರ ಆಗುವಂತ ಸಂದರ್ಭ ಬಂದ್ರ, 7-8 ವರ್ಷದ ಮಗ ತಂದೆಯಂತ್ರ ತಾಯಿಯಂತ್ರ ದೂರ ಆದಾಗ ಯಾವ ರೀತಿ ಅಳ್ತಿದ್ರು, ಅದೇ ರೀತಿ ಪೈಗಂಬರ್ ದೊಡ್ಡ ಸಹಾಬಗಳು ಅಳ್ತಿದ್ರು. ಯಾರಿಂತ್ರ ದೂರ ಆದಾಗ ಹೇಳ್ರಿ, ಹುಜರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆ ಪ್ರೀತಿ ಹೆಂಗ್ ಬಂತಪ್ಪ? ಅದ್ರ ಸಂಬಂಧ ಆ ಪ್ರೀತಿ ನಮ್ಮ ಹೃದಯದಲ್ಲಿ ಐತನೇ ಇವತ್ತ. ಯಾಕಪ್ಪ ಅಂತಂದ್ರ ನಾವ್ ಎಲ್ಲಾ ಕಲ್ತೇವಿ, ಪೈಗಂಬರ್ ಬಗ್ಗೆನ ಕಲ್ತಿಲ್ಲ. ಪೈಗಂಬರ್ ಬಗ್ಗೆ ನಮಗ ಬಹಳ ಸ್ವಲ್ಪ ಗೊತ್ತೈತಿ. ಅದ್ರ ಸಂಬಂಧ ಏನ್ ಮಾಡ್ಬೇಕು, ಇನ್ನೇನೈತಿ ಪೂರ ಇನ್ಶಾ ಅಲ್ಲಾ ಒಂದೇನೈತಿ, ಒಂದು ಜೀವ ಅನ್ನೋದು ಬಾಕಿ ಇಟ್ರ ಇದ್ರ ಬಗ್ಗೆನೇ ಏನ್ ಮಾಡೋಣ್ರಿ, ಪ್ರತಿ ಶುಕ್ರವಾರ ಮಾತಾಡ್ಬೇಕು, ಇದ್ರ ಬಗ್ಗೆ ಹೇಳ್ಬೇಕು. ಇದ್ರ ಬಗ್ಗೆ ಏನೈತಿ ನಮ್ ಮನ್ಯಾಗ ನಾವ್ ಮಕ್ಕಳಿಗೆ ಹೇಳ್ಬೇಕು, ನಮ್ಗೆಲ್ಲಾ ಏನೈತಿ ಮನೆತನ ಮಂದಿಗೆ ಹೇಳ್ಬೇಕು ನಾವ್ ಪೈಗಂಬರ್ ಹೇಳಾರಾಗೋನ್ ಇನ್ಶಾ ಅಲ್ಲಾ. ಏನೈತ್ರಿ, ಪೈಗಂಬರ್ ಜೀವನ ಏನೈತಿ ಒಂದು ಪವಾಡಿದ. ಯಾರ ಜೀವನ ಹೇಳ್ರಿ? ಪೈಗಂಬರ್ ಜೀವನ ಒಂದ ಪವಾಡಿದ. ಅಲ್ರಿ, ಇವ್ ಸ್ವಲ್ಪ ವಿಚಾರ ಮಾಡ್ರಿ. ಆಗಿನ ಕಾಲ ಒಳಗ ಯಾವ್ದೇ ರೀತಿ ಏನಿದ್ರಿಕಿಲ್ಲ, ಮೊಬೈಲ್ಗಳು ಇದ್ರಿಕಿಲ್ಲ, ಇಂಟರ್ನೆಟ್ ಇದ್ರಿಕಿಲ್ಲ, ಸೋಷಿಯಲ್ ಮೀಡಿಯಾ ಇದ್ರಿಕಿಲ್ಲ. ಒಂದ್ ಊರಿಂತ್ರ ಒಂದ್ ಊರಿಗೆ ಏನಾದ್ರು ಏನ್ರಿ ಒಂದು ನ್ಯೂಸ್ ಕಳಿಸ್ಬೇಕು, ಯಾವ್ದೇ ರೀತಿ ಒಂದು ಮಾತನ್ನ ಅಲ್ಲಿ ಹೋಗಿ ಹೇಳ್ಬೇಕಪ್ಪ ಅಂತಂದ್ರ, ಯಾವ್ದೇ ರೀತಿ ದಾವತ್ತನ್ನು ಕೊಡ್ಬೇಕಂತಂದ್ರೆ ಎಷ್ಟು ಕಷ್ಟ ಇತ್ತು. ಆದ್ರ ಹುಜರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇವಲ 23 ವರ್ಷದಾಗ 194 ದೇಶಗಳದಾವ. ಇವತ್ತ ಬೇಕಾದ ದೇಶ ಒಳಗೆ ಹೋಗ್ರಿ, ಇಸ್ಲಾಂ ಇವತ್ತು ಐತೆ. ಯಾರು ಪವಾಡಿದು?
ಹುಜರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪವಾಡಿ. ಅವರ ಬರೇ ಏನೈತಿ 23 ವರ್ಷದಾಗ ಇಡೀ ಜಗತ್ತಿಗೆ ಇಸ್ಲಾಮದ ದರ್ಶನ ಮಾಡಿ ಹೋದ್ರು. ಯಾರ ಪೈಗಂಬರ್ ನೋಡ್ತಿದ್ರು ಅವರು ಅವ್ರಂತನ ಆಗಿಬಿಡ್ತಿದ್ರು. ಯಾಕಪ್ಪ ಅಂತಂದ್ರ ಆ ಬೋಡಿನ ಯಾರು ಮಾಡಿದ್ದು? ಅಲ್ಲಾ ತಯಾರಿ ಮಾಡಾಕತ್ತಾನ, ತಯಾರಿ ಮಾಡಿಕೇಸಿ ಹೇಳಾಕತ್ತಾನ, ರೋಲ್ ಮಾಡಲಿದ್ ನಿಮಗ ಯಾರ ಜಗತ್ತೊಳಗೆ ಯಶಸ್ವಿ ಆಗ್ಬೇಕಂತೀರಿ ಪೈಗಂಬರ್ ತರ ಅವ್ರ ಫಾಲೋವರ್ಸ್ ಆಗ್ರಿ, ಅವಾಗ ಮಾತ್ರ ಯಶಸ್ವಿ ಆಕಿ. ಆದ್ರ ಅಲ್ಲಾಹ್ ನಾವ ಒಂದ್ ಸ್ವಲ್ಪ ದುಡ್ಡಿನ ಸಂಬಂಧ, ಒಂದ್ ಸ್ವಲ್ಪ ಏನೈತಿ ಜಗತ್ತಿನ ಸಂಬಂಧ, ಜಗತ್ತಿನ ಪ್ರೀತಿ ಹೃದಯದಾಗ ಬಂತು, ರೊಕ್ಕದ ಪ್ರೀತಿ ಹೃದಯದಾಗ ಬಂದ ಕೆಲಸ ಪೈಗಂಬರ ಜೀವನ ಚರಿತ್ರೆಯನ್ನು ಮರೆತು ಬಿಟ್ಟು ಪೈಗಂಬರ ಅಲ್ಲಾಹ್ ಇವತ್ತ ಇಷ್ಟು ಹಿಂದೆ ಉಳಿದು ಬಿಟ್ಟೇವಿ. ನರಗುಂದಾಗ ಒಂದ್ ಜಮಾತ್ ನಡೆದಿತ್ರಿ ನಮ್ದು. 25 ಮಂದಿ ಬಂದು ನಿಂತರು ಹುಡುಗರು. ಅದ್ರ ಒಳಗ ಪೈಗಂಬರ್ ಹೆಸರು ಕೇಳಿದ್ರ ಒಂದಷ್ಟು ಜನಕ್ಕ ಹೆಸರು ಗೊತ್ತಿದ್ದಿರ್ಕಿಲ್ಲ. ನಮ್ಮ ಅಮೀರ್ ಸಾಹೇಬ್ರು ಕೂಡ ನಾನು ಇದ್ನ ಇದ್ರು. ಎಲ್ಲಿಯೋ ಎಷ್ಟು ದೂರ ಹೋಗ್ಬಿಟ್ಟಿರು. ಅದ್ರ ಸಂಬಂಧ ಏನೈತ್ರಿ, ನಾವು ಅಲ್ಲಾನ ರಾಜಿ ಮಾಡ್ಬೇಕಂದ್ರ, ಯಾನ್ ರಾಜಿ ಹೇಳ್ರಿ? ಅಲ್ಲಾನ್ ರಾಜಿ ಮಾಡ್ಬೇಕಂತಂದ್ರ ಪೈಗಂಬರ ಪದ್ಧತಿ ಒಳಗ ಮಾತ್ರ ಅಲ್ಲಾ ರಾಜಿ ಅಕ್ಕನ್. ಇದನ್ನ ಕರೆಕ್ಟ್ ಆಗಿ ನಾವು ತಿಳ್ಕೊಬೇಕು. ಯಾರ ಪದ್ಧತಿ ಒಳಗೆ ಹೇಳ್ರಿ? ಪೈಗಂಬರ್ ನಮ್ಗೆ ಕಲಿಸಿ ಹೋಗ್ಯಾರಲ್ಲ, ಅವ್ರ ಪದ್ಧತಿ ಒಳಗ ಮಾತ್ರ ಅಲ್ಲಾ ರಾಜಿ ಅಕ್ಕನ್. ಅದರ ಸಂಬಂಧನ ಪೈಗಂಬರ್ ಅಲ್ಲಾ ಕಳಿಸ್ಯಾನ. ನಾವು ಅದ್ರ ಸಂಬಂಧ ಪೈಗಂಬರ ಜೀವನ ಚರಿತ್ರೆಯನ್ನ ಓದಾರ ಆಗೋನು ಇನ್ಶಾ ಅಲ್ಲಾ. ಯಾಕ್ರಿ ಮತ್ತ್ಯಾಕ್ ಜೀವನ ಚರಿತ್ರೆ ಓದ್ಬೇಕು? ಪೈಗಂಬರ್ದು ಕ್ವಶನ್ ಬರ್ತದ ತಲ್ಯಾಗ. ಅದ್ರಿ ಅದಕ್ಕ ಈಗ ನೋಡ್ರಿ, ಪೈಗಂಬರ ಬಗ್ಗೆ ಅಪೋಸ್ ಮಾತಾಡ್ತಿರ್ತಾರ, ವಿರುದ್ಧವಾಗಿ ಮಾತಾಡ್ತಿರ್ತಾರ. ಅಲ್ಲಿ ನಮಗ್ ಮಾತಾಡಕ ಬರಂಗಿಲ್ಲ. ಯಾಕೆ ಬರಂಗಿಲ್ಲ? ನಮಗ್ ಗೊತ್ತೇ ಇಲ್ಲಲ್ಲ. ಪೈಗಂಬರ್ ಬಗ್ಗೆ ನಾವು ತಿಳ್ಕೊಂಡಿದ್ವು ಅಂತಂದ್ರ ಏನಾದ್ರು ಅವ್ರು ಹೇಳಿದ್ರ ಅದಕ್ಕೆ ನಾವು ವಿರುದ್ಧವಾಗಿ ಹೇಳ್ಬಾರ್ದವ್ರಿ. ಇದ್ದಿದ್ದ ಹಕ್ಕಿಕತ್ತಿ ಹೇಳ್ಬೇಕು. ಏನ್ ಹೇಳ್ಬೇಕ್ರಿ? ಇದ್ದಿದ್ದ ಹಕ್ಕಿಕತ್ತಿನ ನಮಗ್ ಗೊತ್ತಿಲ್ಲ. ಅವ್ರ ಏನಂದ್ರು ನಾವೇನ್ ಮಾಡ್ಬಿಡ್ತೀವಿ? ಅಂದ್ಬಿಡ್ತೀವಿ. ಅಲ್ಲಾಹ್ ಅಕ್ಬರ್. ಈ ಉಮ್ಮತ್ತಿನ ಸಂಬಂಧ ಏನೈತಿ? ಈ ಉಮ್ಮತ್ತಿನ ಸಂಬಂಧ ಹುಜರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದ್ಸರ್ತ ತಾಯಿ ಐಷಾ ರಜಿಯಲ್ಲಾಹು ತಾಲಾ ಅವರು ಪೈಗಂಬರ್ಗೆ ಹೇಳಿದ್ರು, ಪೈಗಂಬರ್ರೆ ಏನ್ ಮಾಡ್ರಿ? ದುವಾ ಮಾಡ್ರಿ ನನ್ನ ಸಂಬಂಧ. ಯಾರು ಕೇಳತ್ತಾರ್ರಿ? ನಮ್ಮೆಲ್ಲರ ತಾಯಿ ಐಷಾ ರಜಿಯಲ್ಲಾಹು ತಾಲಾ ಅವರು ಪೈಗಂಬರ್ ಕೇಳಾಕತ್ತ. ಅವಾಗ ಪೈಗಂಬರ್ ಕೈ ಬೀಸ್ಕ್ಯಾಸ ದುವಾ ಮಾಡಿದ್ರು, ಅಲ್ಲಾ ಐಷಾನು ಸಣ್ಣ ದೊಡ್ಡ ಎಲ್ಲಾ ತಪ್ಪುಗಳನ್ನ ಕ್ಷಮೆ ಮಾಡಿ ನೀನು ಅಂತ ಹೇಳಿ ಕ್ಯಾಸ ಏನ್ ಮಾಡಾಕತ್ತಾರೋ ಪೈಗಂಬರು ದುವಾ ಮಾಡಿದ್ರು. ತಾಯಿ ಐಷಾ ರಜಿಯಲ್ಲಾಹು ತಾಲಾ ಅವ್ರಿಗೆ ಇಷ್ಟು ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ಅವಾಗ ಪೈಗಂಬರ್ ಹುಜರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಾಕತ್ತಾರ, ನೀನು ಒಂದು ಸರ್ತ ದುವಾ ಮಾಡಿದ್ದಕ್ಕೆ ಇಷ್ಟು ಖುಷಿ ಆದಿ, ನೀನು ಒಂದ್ ದಿವ್ಸಕ್ಕ 70 ಸರ್ತ ನಾನು ಉಮ್ಮತ್ತಿನ ಸಂಬಂಧ ದುವಾ ಮಾಡ್ತೇನೆ ಅಂತ. ಉಮ್ಮತ್ ಇವತ್ತ ಪೈಗಂಬರ್ ಬಗ್ಗೆ ತಿಳ್ಕೊಂಡೇನಿ. ಅದ್ರ ಸಂಬಂಧ ಏನೈತ್ರಿ, ನಾವು ಬಾಳ ದೊಡ್ಡ ತಪ್ಪು ಮಾಡೇವಿ. ಇನ್ನಾದ್ರೂ ನಮ್ ಕಡೆ ಟೈಮ್ ಐತಿ. ಇನ್ನಾದ್ರೂ ಉಳಿದ ಟೈಮ್ ಅನ್ನ ಏನ್ ಮಾಡ್ಬೇಕ್ರಿ? ನಾವ ಪೈಗಂಬರ ಜೀವನ ಚರಿತ್ರೆಯನ್ನು ತಿಳಿಯಾಕ ನಾವ್ ಏನ್ ಮಾಡ್ಕೋಬೇಕು? ಒಂದ್ ಸ್ವಲ್ಪ ಟೈಮ್ ಕೊಡ್ಬೇಕ್ರಿ. ಕೊಡಾರಾಗುನು ಇನ್ಶಾ ಅಲ್ಲಾ. ಯಾಕಂತಂದ್ರ ಪ್ರತಿಯೊಂದು ನಾವೇನ್ ಮಾಡ್ಬೇಕು? ತಿಳಿಯಾರಾಗ್ಬೇಕು. ನೋಡ್ರಿ, ಪ್ರಯತ್ನ ಮಾಡಿದ್ರ ಅಲ್ಲಾ ತಿಳಿಸ್ತಾರ. ಯಾರು ತಿಳಿಸ್ತಾರ ಹೇಳ್ರಿ? ಯಾರಿಂದ್ರು ನಾವ್ ಏನ್ ತಿಳಿಯಂಗಿಲ್ಲ. ಯಾರು ತಿಳಿಸ್ತಾರೋ? ನೀವು ಪ್ರಯತ್ನ ಮಾಡಿದ್ರ ಅಲ್ಲಾ ತಿಳಿಸ್ತಾರ ಎಲ್ಲ. ಆದ್ರ ನಾವು ಪ್ರಯತ್ನನ ಮಾಡಿಲ್ಲ ಅಲ್ಲಿ ಇವತ್ತು. ಇನ್ಮ್ಯಾಲ ಮಾಡೋಣ ಇನ್ಶಾ ಅಲ್ಲಾ. ಏನೈತಿ ಪೈಗಂಬರ ಜೀವನ ಚರಿತ್ರೆಯಲ್ಲಿ ಎಲ್ಲಾ ರೀತಿ ಇದ್ರ ಒಳಗ ಬಹಳಷ್ಟು ಭಾಗಗಳು ಬರ್ತಾವ. ಪೈಗಂಬರ ಜೀವನ ಚರಿತ್ರೆ ಅಂತಂದ್ರ ಇದರಲ್ಲಿ ಬಹಳಷ್ಟು ಭಾಗಗಳು ಬರ್ತಾವ. ಮೊದಲ ಯುದ್ಧ ಯಾವ್ದಾಯ್ತು, ಎರಡನೇ ಯುದ್ಧ ಯಾವಾಗ, ಮೂರನೇ ಯುದ್ಧ ಯಾವುದು, ಇದಕ್ಕಿಂತ ಮೊದಲ 4 ಭಾಗ ಮಾಡ್ಬೇಕಾಕತ್. ನಾವ್ ಇದನ್ನ ಎಷ್ಟು ಭಾಗ ಮಾಡ್ಬೇಕಾಕತ್ರಿ? ಇದಕ್ಕಿಂತ ಮೊದಲ 4 ಭಾಗ ಮಾಡ್ಬೇಕು. 1ನೇ ಭಾಗ ಏನಪ್ಪಾ ಅಂತಂದ್ರ ಪೈಗಂಬರ್ ಇನ್ನ ಮಕ್ಕಾಕ್ ಬಂದಿರ್ಕಿಲ್ಲ. ಎಲ್ಲಿ ಬಂದಿರ್ಕಿಲ್ರಿ? ಮಕ್ಕಾಕ ಇನ್ನ ಪೈಗಂಬರ ಬಂದಿರ್ಕಿಲ್ಲ. ಮಕ್ಕ ಅನ್ನುವಂತ ಊರನ್ನ ಇನ್ನ ರೆಡಿ ಆಗಿರ್ಕಿಲ್ಲ. ಆಗಿನ ಪರಿಸ್ಥಿತಿ, ಆಗಿನಿಂತ್ರ ಹಿಡಿದು ಹುಜರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವಾಗ ಏನೈತಿ ಮಕ್ಕಾಕ್ ಬಂದ್ರು ಅಲ್ಲಿವರೆಗೂ ಒಂದು ಭಾಗ ಐತಿ. ಈಗ ಈ ಭಾಗನ್ನು ನಾವು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಮಾತ್ರ ಮುಂದಿನ ಭಾಗ ನಮ್ಗೆ ಅರ್ಥ ಆಕ್ಕವ. 1ನೇ ಭಾಗ ಯಾವ್ದ್ರಿ?
ಏನೈತ್ರಿ ಇಬ್ರಾಹಿಂ ಅಲೈಹಿ ಸಲಾಂ ಹತ್ರ ಹಿಡ್ಕೊಂಡು ಎಲ್ಲಿ ಮಠ ಹುಜರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಇಂದ ಬಂದಿರ್ಕಿಲ್ಲ. ಇದರ ಅರ್ಥ ಹುಜರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಹುಟ್ಟೋಕ್ಕಿಂತ ಮುಂಚೆ ಏನಾಗೈತೆ ಅನ್ನುವಂಥದ್ದು ಒಂದನೇ ಭಾಗ. ಎರಡನೇ ಭಾಗ, ಹುಜರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಜನನವಾಯಿತು, ಹುಟ್ಟಿದ್ರು. 40 ವರ್ಷಕ್ಕೆ ಏನ್ ಸಿಕ್ತವ್ರಿಗೆ? ನಬುವತ್ ಸಿಕ್ತವ್ರಿಗೆ. ಇದು ಎರಡನೇ ಭಾಗ. ಇದು ಎರಡನೇ ಭಾಗ ಒಳಗಡೆ ಇದು. ಮೂರನೇ ಭಾಗ, ನಬುವತ್ ಸಿಕ್ಕ ಮೇಲ ಎಷ್ಟು ವರ್ಷ ಅವರು ಮಕ್ಕಾದಾಗ ಇದ್ರು? 13 ವರ್ಷ ಏನ್ ಮಾಡಿದ್ರು? ಮಕ್ಕಾದಾಗ ಅಲ್ಲಾನ ದಾವತದ ಕೆಲಸ ಮಾಡಿದ್ರು. ಪ್ರತಿಯೊಬ್ಬರ ಮನೆಗೆ ಹೋದ್ರು, ಪ್ರತಿಯೊಬ್ಬರಿಗೆ ತಿಳಿಸಿದ್ರು, ಹಗಲಿನೂ ತಿಳಿಸಿದ್ರು, ರಾತ್ರಿನೂ ತಿಳಿಸಿದ್ರು, ಮಳಿ ಒಳಗೂ ಹೋದ್ರು. ಎಲ್ಲಾ ರೀತಿ ಸಂದರ್ಭದಾಗ ಹೋಗಿ ಏನ್ ಮಾಡಿದ್ರು? ಪೈಗಂಬರ ದಾವತದ ಕೆಲಸ 13 ವರ್ಷ ಎಲ್ಲಿ ಮಾಡಿದ್ರು? ಮಕ್ಕಿ ಜೀವನದಲ್ಲಿ ಮಕ್ಕಾದಲ್ಲಿ ಮಾಡಿದ್ರು. ನಂತರ ಅಲ್ಲಾನ ಕಡೆಯಿಂದ ಆದೇಶ ಆಯ್ತು, ಎಲ್ಲಿ ಹೋಗ್ಬೇಕು? ಮದೀನಾಕ್ ಹೋಗ್ಬೇಕು. ಮದೀನಾಕ ಅಲ್ಲಿ ಎಷ್ಟು ವರ್ಷ? ಅಲ್ಲಿ 10 ವರ್ಷ ಜೀವನ ಮದೀನಾ ಒಳಗ ಪೈಗಂಬರ್ ಇದ್ರು. ಈ ಏನೈತಿ 4 ಭಾಗ ಅದಾವ. ಈ 4 ಭಾಗ ಒಳಗಡೆ ಏನೈತಿ? ಇದು 4 ಭಾಗ ಅಂತಂದ್ರ 4 ಭಾಗ ಅಷ್ಟ ಅಲ್ರಿ. ಇದ್ರ ಒಳಗ ಸಹಬಾ ಇಕ್ರಾಮ್ ರಜಿಯಲ್ಲಾಹು ತಆಲಾ ಅಜ್ಮೈನ್ ಕೂಡ ಹೆಂಗ್ ಇರ್ತಿದ್ರು ಪೈಗಂಬರು? ದುಶ್ಮನ್ಗಳು ಕೂಡ ಪೈಗಂಬರ್ ಹೆಂಗ್ ಇರ್ತಿದ್ರು? ತಮ್ಮ ಹೆಂಡತಿಯರ ಜೊತೆ ಹೆಂಗ್ ಇರ್ತಿದ್ರು? ತಮ್ಮ ಆಜು ಬಾಜು ಜನದ ಕೂಡ ಹೆಂಗ್ ಇರ್ತಿದ್ರು? ಹಗಲಿ ಹೆಂಗ್ ಇರ್ತಿದ್ರು? ರಾತ್ರಿ ಹೆಂಗ್ ಇರ್ತಿದ್ರು? ಪೈಗಂಬರ್ ಹೆಂಗ್ ಅಲ್ಲಾ ತಯಾರು ಮಾಡಿದ್ದ? ಅವ್ರನ್ನ ಹೆಂಗ್ ತಯಾರು ಮಾಡಿದ್ದ ಪೈಗಂಬರ್ನ ಅಲ್ಲ? ಇವೆಲ್ಲಾ ಏನೈತಿ ಪ್ರತಿಯೊಂದ್ರ ಬಗ್ಗೆ ನಾವೇನ್ ಮಾಡ್ಬೇಕು? ಡಿಟೇಲ್ಸ್ ಹಾಕ್ಯಾಸ ಓದಾರ ಆಗ್ಬೇಕಾಗು ಇನ್ಶಾ ಅಲ್ಲಾ. ಏನೈತಿ ನಾವೇನ್ ಮಾಡಾರ ಆಗ್ಬೇಕ್ರಿ? 1:15 ಅಂದ್ರೆ ಬಂದ್ಬಿಡ್ಬೇಕು. ಒಂದ್ಸತಿ ಎಲ್ಲಿ ಬರ್ಬೇಕ್ರಿ ಹೇಳ್ರಿ? 1:15 ಅಂತಂದ್ರ ಏನ್ ಮಾಡ್ಬೇಕ್ರಿ? ಬಂದ್ ಬಿಡ್ಬೇಕು. ಇದ್ರ ಸಂಬಂಧ ನಾವ್ ಎಲ್ಲಾರು ಸಂಬಂಧ ಏನ್ ಮಾಡಾಕತ್ತೇವ್ರಿ? ವಿಡಿಯೋನು ಮಾಡಾಕತ್ತೇವಿ. ಇದನ್ನೆಲ್ಲಾ ಕಟ್ಟು ಹರಡ್ಬೇಕ್ರಿ. ಏನ್ ಮಾಡ್ಬೇಕ್ರಿ? ಇವ್ ಮುಂದಿನ 1ನೇ ಭಾಗ ಅಂತ ಶುರು ಮಾಡೋಣ ನಾವ್ ಇನ್ಶಾ ಅಲ್ಲಾ. ಏನ್ ಮಾಡ್ಬೇಕ್ರಿ? ನಾವು 1:15 ಅಂದ್ರೆ ಎಲ್ಲಿ ಬರ್ಬೇಕು? ಬರಾರಾಗುನ್ ಇನ್ಶಾ ಅಲ್ಲಾ. ಅದ್ರ ಸಂಬಂಧ ಏನೈತ್ರಿ? ನಾವೇನ್ ಮಾಡಾರಬೇಕು? ಜಲ್ದಿನೇ ಏನ್ ಮಾಡ್ಬೇಕು? ಮಸೀದಿಗ ಬರಾರ.